ಅಂದರೆ ನಮ್ಮ ಕನ್ನಡದಲ್ಲಿ ಯಾಕೆ ಆ ರೀತಿ ಮೂವೀಸ್ ಬರ್ತಾಯಿಲ್ಲ ಅಂತ ನಾನು ಇದಾಗ್ತೈತೆ. ಸರಾಗವಾಗಿ ಪ್ರತಿಯೊಂದು ಮನೆಗಳಲ್ಲೂ ಒಂದು ಹಸುನಾದರೂ ಇರೋದು. ಇವತ್ತು ಊರಿಗೆ 10 ಹಸು ಅಂತ ಆಗ್ಬಿಟ್ಟೈತೆ. ಅದು ಅಪರೂಪನೇ ನೋಡೋದಕ್ಕೆ. ಮನೆಯಲ್ಲಿ ಎಮ್ಮೆ ಇರ್ತಾ ಇತ್ತು. ಹೌದು, ಅದು ಇನ್ನೂ ಒಳ್ಳೆ ಮುಖ್ಯ. ಒಳ್ಳೆ ಇದು ಹೇಳಿದ್ರು. ಎಮ್ಮೆಗಳಲ್ಲಿ ಇವತ್ತವರೆಗೂ ಇನ್ನೂ ಅದರಲ್ಲಿ ಇಂಪ್ರೂವೈಸ್ಡ್ ಬೇರೆ ತಳಿಗಳು ಮಾಡೋಕ್ಕಾಗಿಲ್ಲ. ಯಾಕಂತಂದ್ರೆ ಫಾರಿನವ್ರ ಕೈ ಹಾಕಿಲ್ಲ. ಅದಕ್ಕೆ ಫಾರಿನವ್ರ ಕೈ ಹಾಕದಿರೇ ಇರೋದಕ್ಕೆ ಇವತ್ತು ಎಮ್ಮೆ ದೇಸಿ ತಳಿಗಳೇ ಇರೋದು. ಯಾವುದೇ ಇರ್ಬೋದು, ಜಫ್ರಾಬಾದಿಯಿಂದ ಹಿಡಿದು ಮುರ್ರಾ, ಸುರ್ಟಿ, ಸುಮಾರು ಎಮ್ಮೆಗಳಿದಾವಲ್ಲ, ಇವೆಲ್ಲನೂ ನಮ್ಮ ದೇಶೀಯ ತಳಿಗಳು. ದಯವಿಟ್ಟು ಪ್ರತಿಯೊಂದು ಮನೆಯಲ್ಲೂ ಒಂದು ನಾಟಿ ಹಸು, ಒಂದು ಎಮ್ಮೆ ಇಟ್ಕೊಳ್ರಿ. ಯಾಕಂತಂದರೆ ಎಮ್ಮೆನಲ್ಲಿ ಬರ್ತಕ್ಕಂಥ ಹಾಲು ನೀವು ಈ ಸೀಮೆ ಹಸುವಿನ ಹಾಲು ಜೊತೆಗೆ ನೀವು ಮಿಕ್ಸ್ ಮಾಡಿ ಹಾಕಿದ್ರೆ ನಿಮಗೆ ಫ್ಲ್ಯಾಟು, ಡಿಗ್ರಿ ಇವೆಲ್ಲನೂ ಹೆಚ್ಚುತ್ತೆ. ಆಮೇಲೆ ಎಮ್ಮೆ ವಿಶೇಷತೆ ಏನಂದರೆ ಅದ್ರಿಗೆ ಸಪ್ರೇಟ್ ಮೇವು ಹಾಕಿ ಸಾಕೋದಿಲ್ಲ. ಇವೆಲ್ಲ ತಿಂದುಬಿಟ್ಟಿರೋದು ಹಾಕಿದ್ರೆ ಸಾಕು, ತಿಂದು ಚೆನ್ನಾಗಾಗ್ಬಿಡ್ತೈತೆ ಎಮ್ಮೆ. ಆ ಕಾರಣಕ್ಕೆ ಎಮ್ಮೆಗಳು ಮತ್ತು ನಾಟಿ ಹಸುಗಳು ನಮ್ಮ ಈ ವ್ಯವಸಾಯದಲ್ಲಿ ಅವುಗಳದ್ದು ಒಂದು ಪ್ರಮುಖ ಭಾಗ ಅವುಗಳದ್ದು. ಇವುಗಳನ್ನೆಲ್ಲ ನಾವು ಮಾಡ್ಕೊಂಡು ಬರಬೇಕು. ಮುಂದಿನ ಪೀಳಿಗೆಗೆ ನಾವು ಏನು ತೋರಿಸ್ಕೊಡ್ತಾ ಇದ್ದೀರಿ ಅಂತಂದರೆ, ಒಂದು ಆ್ಯಡ್ ಬರುತ್ತೆ, 100 ರೂಪಾಯಿ ಲೀಟ್ರ್ ಹಾಲು, ಬೆಳಗ್ಗೆ ಹೋದ 50 ಹಸು ತಂದ, ಅದನ್ನು ಸಾಕೋದು ಗೊತ್ತಿಲ್ಲ, ಅದಕ್ಕೆ ಕಾಯಿಲೆ ಬಂದರೆ. ಈ ಬಾವು ಅನ್ನೋದು ನಾಟಿ ಹಸುಗಳಲ್ಲಿ ಇವತ್ತಿಗೂ ಕಂಡು ಬಂದಿಲ್ಲ. ಎಮ್ಮೆಗಳಲ್ಲೂ ಇಲ್ಲ, ಕಡಿಮೆ ಅಕಸ್ಮಾತ್ ಇದ್ದರೆ. ಬಟ್ ಸೀಮೆ ಹಸುನಲ್ಲಿ ಅದು ಇಲ್ದಿರೇ ಇರೋ ಹಸುನೇ ಇಲ್ಲ, ಅದು ಬರ್ದಿರೇ ಇರೋ ಹಸುನೇ ಇಲ್ಲ. ಬಾವು ಅಂದರೆ ಕೆಚ್ಚಲು ಬಾವು ಅಂತ. ಅದು ಹಾಲು ನರಗಳೆಲ್ಲನೂ ಬಿಕ್ಕೊಂಡು ಕೆಲವೊಂದು ಟೈಮಲ್ಲೇ ತೊಟ್ಟೆ ಹೋಗ್ಬಿಡ್ತೈತಿ, ಹಾಲೇ ಬರಲ್ಲ ಕ್ಲೀನ್. ಈ ರೀತಿ ಸಮಸ್ಯೆಗಳು ಇವೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯಿತು? ಇವೆಲ್ಲ ಆಮೇಲೆ ನರ್ಸರಿನಲ್ಲಿ ಒಂದಷ್ಟು ಗಿಡಗಳು ನನಗೆ ಪ್ರೆಸೆಂಟ್ ಮಾಡಿದ್ರು. ಡೇರಾಗಡ್ಡೆ ಅಂತ ಡೇರಾಗಡ್ಡೆ ತಿಳಿತಾರೆ. ಡೇರಾ ಹೂವು ಅಂತಂದರೆ ಒಂದು ಕಾಲದಲ್ಲಿ ಅಣ್ಣ ಎಷ್ಟೇ ಸಾವುಕಾರ ಇರಲಿ ಬಡವರು ಇರಲಿ, ಒಂದು ಡೇರಾ ಹೂವು ಇಕ್ಕೊಂಡು ಹೋಗಿದ್ದಾರೆ ಅಂದರೆ ಒಂಥರ ಸ್ಟೈಲ್ ಅದು. ಆ ಥರ ಡೇರಾ ಹೂವಕ್ಕೆ ಅಷ್ಟು ಮರ್ಯಾದೆ ಇತ್ತು. ಅದರಲ್ಲಿ ಕಲರ್ ಬರೋದು ಡೇರಾ ಹೂವು ಅಂತ ಗೊತ್ತಿರ್ಬೋದು ನಿಮಗೆ. ಇವತ್ತು ಅದೇ ಗಿಡ ನಮಗೆ ಕೊಟ್ಟರು, ಅದನ್ನ ಸರಿ ಅಂದ್ಬಿಟ್ಟು ಗಿಡ ಅದು ಹೂವು ಎಲ್ಲ ಬಿಟ್ಟು ಆದಮೇಲೆ ಒಣಗ್ತದೆ. ಆ ಒಣಗಿದ ಮೇಲೆ ಅದರಲ್ಲಿ ಈ ಆಲೂಗಡ್ಡೆ ಟೈಪು ಗಡ್ಡೆಗಳಿರ್ತವೆ. ಅದನ್ನು ನಾವು ಕಿತ್ತು ವಿಂಗಡಣೆ ಮಾಡಿ ಉಣಿದ್ರೆ ಒಂದು ಗಿಡದಿಂದ 10 ಗಿಡ ಮಾಡ್ಬೋದು, 10ರಿಂದ 50 ಮಾಡ್ಬೋದು. ಹಂಗೆ ಅಣ್ಣ ಅವ್ರು ಎಷ್ಟು ಟೆಕ್ನಿಕ್ ಮಾಡವ್ರೆ ಅಂದರೆ, ಗಿಡಕ್ಕೆ ಒಳಗಡೆನೇ ಇದಾಕವ್ರಣ್ಣ ಬೇಲಿ ಥರ. ಅಂದರೆ ಅದಷ್ಟೇ, ಅದ್ರ ಜೀವನ ಹೋಯ್ತಾ ಸತ್ತರೆ ಬಿಸಾಕ್ಬೇಕು, ಬಿಟ್ಟರೆ ಅದರಿಂದ ರೀಪ್ರೊಡಕ್ಷನ್ ಇಲ್ಲ. ಅಂದರೆ ಅರ್ಥ ಮಾಡಿರಿ, ಇನ್ನೆಷ್ಟು ಟೆಕ್ನಾಲಜಿ ಇನ್ನೆಷ್ಟು ಮುಂದುವರಿಸಿ ಅಷ್ಟು ಪ್ರಯೋಗ ಮಾಡಿ ಬಿಟ್ಟವ್ರೆ ಅಂತ ಅಂದಮೇಲೆ ರೀಪ್ರೊಡಕ್ಷನ್ನೇ ಇಲ್ಲ. ಅದಕ್ಕೆ ಇವರೇ ಕೊಡ್ಬೇಕು. ಮತ್ತೆ ಅದನ್ನು ನಮ್ಗೆ ತಿರ್ಗಾ ಡೇರಾ ಹೂವು ಗಿಡ ಬೇಕಂದ್ರೆ ತಿರ್ಗಾ ನಾವು ನರ್ಸರಿಗೆ ಹೋಗ್ಬೇಕು. ಅರ್ಥ ಮಾಡಿರಿ, ಅವ್ರ ಬಿಸ್ನೆಸ್ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡೈತೆ ಅಂತ ಅಂದ್ಬಿಟ್ಟು. ಹಿಂದಿನ ಕಾಲದಲ್ಲಿ ಹಂಗಿಲ್ಲಣ್ಣ. ಇವತ್ತು ನೀವಾಗ ಅವ್ರ ಮನೆ ಹತ್ರ ಗಿಡ ಐತೆ ಅಂದ್ರಲ್ಲ, ಇವಾಗ ಅದನ್ನ ನಾವು ಎತ್ಕೊಂಬಂದು ಹಾಕೊಂಡ್ರೆ ನಮ್ಮಿಂದ ಇನ್ನೂ ಒಂದು 50 ಜನ ಉಣ್ಕೊಬೋದು. ಗಡ್ಲು ದಂಡು ಒಗ್ಗಟ್ಟು ಸಿಕ್ಲಿಲ್ಲ. ಈ ಥರ ಕೆಲವೊಂದು ನಮ್ಮಲ್ಲಿ ನಾವೇ ಗೊತ್ತಿಲ್ದಿರೋಂಗೆ ನಾವು ಕೆಲವೊಂದು ಅನ್ವಾಂಟೆಡ್ಗೆ ಅಡಿಕ್ಟ್ ಆಗ್ತಾ ಇದ್ದೀವಿ ನಾವು ವ್ಯವಸಾಯದಲ್ಲಿ ಅಲ್ವಾ. ಒಂದು ಪಿಕ್ಚರು ಕಡೆಯ ವ್ಯವಸಾಯ ಅಂದ್ಬಿಟ್ಟು ತಮಿಳಲ್ಲಿ ಇದೆ. ದಯವಿಟ್ಟು ತಮಿಳು, ತೆಲುಗು, ಕನ್ನಡ ಈ ಥರ ಭೇದ ಭಾವ ಮಾಡಬೇಡ್ರಿ. ರೈತರಿಗೆ ಯಾವುದೇ ಪಕ್ಷ ಆಗಲಿ ಯಾವುದೇ ರಾಜ್ಯ ಇವಿಲ್ಲ. ರೈತನೇ. ಯಾಕೆ ಆ ಫಿಲಮ್ ನೋಡ್ರಿ ಅಂತ ಹೇಳ್ತೀನಿ ಅಂದರೆ, ಅದರಲ್ಲಿ ಭಾಳ ವ್ಯಾಲ್ಯೂಯಬಲ್ ಥಿಂಗ್ಸು ಯೂತ್ಸ್ಗೆ ಬೇಕಾಗಿರೋದು ಐತೆ. ಅದನ್ನು ನೋಡಿದ್ರೆ ಒಂದ್ಸಲಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಕನ್ನಡದಲ್ಲಿ ಯಾಕೆ ಆ ರೀತಿ ಮೂವೀಸ್ ಬರ್ತಾಯಿಲ್ಲ ಅಂತ ನಾನು ಇದಾಗ್ತೈತೆ. ಒಂದಿತ್ತು ಫಸ್ಟು ETV ಕನ್ನಡದಲ್ಲಿ ಅನ್ನದಾತ ಅಂತ ಬರ್ತಾಯಿತ್ತು. ಎಷ್ಟೋ ಇನ್ಫಾರ್ಮೇಷನ್ನು ರೈತರಿಗೆ ಹೋಗ್ತಾಯಿತ್ತು. ಇವಾಗ ಆ ಥರದ್ದು ಯಾವುದೂ ಇಲ್ಲ ಪ್ರೋಗ್ರಾಮ್ಸು. ಇವಾಗ ಏನಾದರೂ ರೈತರಿಗೆ ಸ್ವಲ್ಪ ಬೇಕಂದರೆ ಯೂಟ್ಯೂಬಲ್ಲಿ ನಿಮ್ಮಂಥವ್ರದ್ದು ಹೊಡೆದ್ರೆ ಅದರಲ್ಲಿ ಗೊತ್ತಾಗ್ತೈತೆ.